ಆರಾಧನಾ ಸಮಯ. ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಬೇಡುತ್ತಾ ಬನ್ನಿ ನಾವು ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಾವು ಹೇಗಿದ್ದೇವೋ ಹಾಗೆಯೇ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮ ಭಾರಗಳನ್ನೆಲ್ಲ ನಿನ್ನ ಪಾದಗಳ ಬಳಿ ಇಟ್ಟು ನಮ್ಮ ಹೃದಯಗಳನ್ನು ಮೃದುಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಿನ್ನ ಸತ್ಯವನ್ನು ಸ್ವೀಕರಿಸಲು ನಮ್ಮ ಮನಸ್ಸುಗಳನ್ನು ತೆರೆ. ನಾವು ಇಂದು ನಿನ್ನನ್ನು ಆರಾಧಿಸುವಾಗ ನಿನ್ನ ಪ್ರೀತಿಯು ನಮ್ಮನ್ನು ಒಳಗಿನಿಂದ ಬದಲಾಯಿಸಲಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರೇ ಕರ್ಪಿಸಬಾಲಿ ಊರ್ಧ್ವಾಧಿಕಾತಗೆ ಮಹಿಮೆ ಯಾಗಲಿ ಆಗಲಿ. ಅರುಷಾದಿ ದೂತರ ಸಂಗದಲ್ಲಿ ಸ್ತೋತ್ರ ಸುಗಂಧವ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು
ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಜೇನಿನ ರುಚಿಗಿಂತ ಯೇಸು ಸುನಾಮ
ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿರಾತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿರಾತನ ಸೇವಕರೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಯಪಡಿಸಿಕೊಳ್ಳುವುದರಲ್ಲಿ ನಾನು ಬಹಳ ಸಂತೋಷಪಡ್ತೇನೆ. ಈ ದಿನ ಕೂಡ ಕರ್ತನು ನಮ್ಮೊಟ್ಟಿಗೆ ಮಾತಾಡುವಂತೆ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯವೇ ನಮಗೆ ಬಲ, ನಿಮ್ಮ ವಾಕ್ಯವೇ ನಮಗೆ ನಂಬಿಕೆ, ನಿಮ್ಮ ವಾಕ್ಯವೇ ನಮಗೆ ನಿರೀಕ್ಷೆ. ಆ ರೀತಿಯಾಗಿ ಹೊಸ ನಿರೀಕ್ಷೆಯನ್ನು ಕೊಡುವಂಥ ನಿನ್ನ ವಾಕ್ಯದಿಂದ ಈ ದಿನ ನಮ್ಮೆಲ್ಲರೊಟ್ಟಿಗೆ ನೀನು ಮಾತಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಕರ್ತನಲ್ಲಿ ಪ್ರಿಯರಾದವರೇ, ಈ ದಿನ ಕರ್ತನು ನಮಗೆ ಕೊಡುವಂಥ ಸಂದೇಶದ ಸತ್ಯವೇದದ ವಾಕ್ಯಗಳು ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 16ರಿಂದ 20ನೇ ವಾಕ್ಯದ ತನಕ, ಹಿಬ್ರಿಯ ಪುಸ್ತಕ 13ನೇ ಅಧ್ಯಾಯ 1ರಿಂದ 8ನೇ ವಾಕ್ಯದ ತನಕ. ಈ ದಿನದ ಸಂದೇಶದ ಶೀರ್ಷಿಕೆ ಪುನರುತ್ಥಾನಗೊಂಡಂಥ ಕ್ರಿಸ್ತನು ನಮಗೆ ನೀಡುವ ನಿತ್ಯ ಸಾನ್ನಿಧ್ಯದ ಭರವಸೆ. ರಿಸನ್ ಕ್ರೈಸ್ಟ್, ದ ಅಶ್ಯೂರೆನ್ಸ್ ಆಫ್ ಎವರ್ಲಾಸ್ಟಿಂಗ್ ಪ್ರೆಸೆನ್ಸ್. ಪ್ರಿಯರಾದವರೇ, ಕರ್ತನು ನಮಗೆ ಅನೇಕ ವಾಗ್ದಾನಗಳನ್ನು ಸತ್ಯವೇದ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಕರ್ತನು ಹೇಳುವಂಥ ವಾಗ್ದಾನ. ಮತ್ತಾಯ 28:20ನೇ ವಾಕ್ಯದಲ್ಲಿ ನಾವು ಓದುವಾಗ ಅದರ ಕಡೇ ಭಾಗದಲ್ಲಿ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. 1 ದಿನ 2 ದಿನ ಅಲ್ಲ, 1 ವಾರ 2 ವಾರ ಅಲ್ಲ. ನಾವು ಚೆನ್ನಾಗಿರುವಾಗ ಅಥವಾ ಸುಖದಿಂದ ಇರುವಾಗ ಮಾತ್ರವಲ್ಲ, ಸದಾ ಕಾಲವು, ಎಂದೆಂದಿಗೂ, ಯುಗ ಯುಗಾಂತರವು, ನಿತ್ಯ ಕಾಲವು ಕರ್ತನು ನಮ್ಮ ಸಂಗಡ ಇರುವನು ಎಂಬ ವಾಗ್ದಾನವನ್ನು ಇವತ್ತು ನಮಗೆ ಹೊಸ ಭರವಸೆ ನೀಡುವಂತೆ ಕರ್ತನು ನಮಗೆ ಜ್ಞಾಪಕ ಪಡಿಸುತ್ತಿದ್ದಾನೆ. ಪ್ರಿಯರಾದವರೇ, ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವಾಗ ನಮಗೆ ಯಾವ ಭಯವು ಇರಲು ಕಾರ್ಯವೇ ಅಲ್ಲ. ಭಯವು ನಮ್ಮ ಬಳಿಗೆ ಬಾರದು. ಕಾರಣ, ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ. ವಾಕ್ಯ ಹೇಳ್ತದೆ, ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನು ಹೇಳುವಂಥ ನುಡಿ ಇದು. ನಾವು ಆರಾಧಿಸುವಂಥ ದೇವರು ಸತ್ತ ದೇವರಲ್ಲ, ಆತನು ಜೀವಿಸುವಂಥ ದೇವರು. ಯಾರೋ ಒಬ್ಬರು ಕಲ್ಪನೆಯಾಗಿ ಬರೆದಂಥ ಕಥಾಪಾತ್ರವು ಯೇಸು ಕ್ರಿಸ್ತನಲ್ಲ. ಯಾರೋ ಒಬ್ಬರು ಕಲ್ಪನೆಯಾಗಿ ಬರೆದಂಥ ಪುಸ್ತಕ ಸತ್ಯವೇದ ಪುಸ್ತಕವೂ ಅಲ್ಲ. ಯೇಸು ಕ್ರಿಸ್ತನು ಜೀವಿಸುವಂಥ ದೇವರು. ಜಗತ್ತಿನಲ್ಲಿ ಎಷ್ಟೋ ಸಮಾಧಿಗಳು ಉಂಟು, ಆದರೆ ಜಗತ್ತಿನ ಚರಿತ್ರೆಯಲ್ಲೇ ಮನುಕುಲವು ಉಂಟಾದಂಥ ಆ ದಿನ ಮೊದಲುಗೊಂಡು ಈ ದಿನದ ತನಕ ಒಂದೇ ಒಂದು ಸಮಾಧಿಯು ತೆರೆಯಲ್ಪಟ್ಟಿದೆ. ಅದು ಯೇಸು ಕ್ರಿಸ್ತನ ಸಮಾಧಿ. ಆತನು ಇಂದಿಗೂ ಜೀವಿಸುವಂಥ ದೇವರಾಗಿದ್ದಾನೆ. ಆ ರೀತಿಯಾಗಿ ಮರಣವನ್ನು ಜಯಿಸಿದಂಥ ಯೇಸು, ಪಾತಾಳವನ್ನು ಜಯಿಸಿದಂಥ ಯೇಸು, ಸೈತಾನನ್ನು ಜಯಿಸಿದಂಥ ಯೇಸು ನಮಗೆ ಭರವಸೆ ನೀಡುವಂಥ ವಾಕ್ಯವು, ಹೊಸ ನಿರೀಕ್ಷೆಯನ್ನು ಕೊಡುವಂಥ ವಾಗ್ದಾನ,
ಹೊಸ ನಂಬಿಕೆಯನ್ನು ಕೊಡುವಂಥ ಪ್ರಕಟಣೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಿನ್ನ ಸಂಗಡ ಇರುವೆನು. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಿನ್ನನ್ನು ಕೈಬಿಡುವುದಿಲ್ಲ. ನಿನ್ನ ತಾಯಿ ನಿನ್ನನ್ನು ಮರೆತರು, ನಿನ್ನ ತಂದೆ ನಿನ್ನನ್ನು ತ್ಯಜಿಸಿದರು, ನಿನ್ನ ಮಿತ್ರರು ನಿನ್ನನ್ನು ಬಿಟ್ಟು ದೂರ ಹೋದರು, ಕರ್ತನಾದಂಥ ಯೇಸು ಕ್ರಿಸ್ತನು ಎಂದಿಗೂ ನಮ್ಮನ್ನು ಬಿಟ್ಟು ಅಗಲುವುದೇ ಇಲ್ಲ ಎಂಬುದಾಗಿ ವಾಗ್ದಾನವನ್ನು ಕೊಡುತ್ತಿದ್ದಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಈ ವಾಗ್ದಾನವು ನಮ್ಮ ನಂಬಿಕೆಯನ್ನು ಅಧಿಕಪಡಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ನಾವು ಅನಾಥರು ಎಂಬ ಭಾವನೆಯು ಒಂದು ಕಾಲವು ನಮಗೆ ಬಾರದಂತೆ ಈ ವಾಗ್ದಾನವು ನಮಗೆ ಹೊಸ ಭರವಸೆಯನ್ನು, ಹೊಸ ನಂಬಿಕೆಯನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಮನುಷ್ಯರು ನಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳ್ತಾರೆ, ಆದರೆ ಹೇಳುವಂಥ ಮನುಷ್ಯರು ಸ್ವಲ್ಪ ದಿನಗಳಲ್ಲಿಯೇ ಪರಿಸ್ಥಿತಿಗಳ ನಿಮಿತ್ತವಾಗಿ ನಮ್ಮನ್ನು ಬಿಟ್ಟು ಅಗಲಿ ದೂರ ಹೋಗುವವರಾಗಿ ಕಾಣಲ್ಪಡುತ್ತಾರೆ. ಆದರೆ ಈ ದಿನ ತನ್ನ ಸಂದೇಶದ ಮುಖಾಂತರವಾಗಿ ಮಾತನಾಡುವಂಥ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರುವೆನು. ಆದ್ದರಿಂದ ನೀನು ಭಯಪಡಬೇಡ. ನೀನು ನಿದ್ರಿಸಿದರೂ ನಿದ್ರಿಸದೆ, ತೂಕಡಿಸದೆ ನಿನ್ನ ಸಂಗಡ ಇರುವಂಥ ಜೀವವುಳ್ಳ ದೇವರು ನಿನಗೆ ಹೊಸ ಭರವಸೆಯನ್ನು ಕೊಡುತ್ತಿದ್ದಾನೆ. ನಾವು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ಕೇಡಿಗೆ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಕಾರಣ ಕರ್ತನು ನಮ್ಮ ಸಂಗಡ ಇರುವನು. ನಾನು ಮರಣಕರವಾದಂಥ ಹಾದಿಯಲ್ಲಿ ನಡೆಯುವಾಗಲೂ ಕರ್ತನು ನಮ್ಮ ಸಂಗಡ ಇರುವುದರಿಂದ ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಮುಂದೆ ಕೆಂಪು ಸಮುದ್ರವಿದ್ದರೂ, ಉಕ್ಕಿ ಹರಿಯುವಂಥ ಯೋರ್ದಾನ್ ಹೊಳೆ ಇದ್ದರೂ, ದೊಡ್ಡ ಪರ್ವತವು ನಿಂತರೂ, ದೊಡ್ಡ ಗೋಲಿಯಾತನು ನಿಂತರೂ ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಎಂದೆಂದಿಗೂ ನಮ್ಮ ಸಂಗಡ ಇರುವಂಥ ಯೇಸು ಕ್ರಿಸ್ತನು ನಮಗೆ ಭಯವನ್ನು ನೀಗಿಸಿ ತನ್ನ ಪ್ರಸನ್ನತೆಯಿಂದ, ಭರವಸೆಯಿಂದ ತುಂಬಿಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ಕರ್ತನ ಜನರೇ, ಕರ್ತನ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ತಾಯಂದಿರೇ, ತಂದೆಯಂದಿರೇ, ಈ ಸಂದೇಶವನ್ನು ಕೇಳುವಂಥ ಕರ್ತನ ಪ್ರಜೆಗಳೇ, ಕರ್ತನು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ಕೈಬಿಡುವುದಿಲ್ಲ. ಆದ್ದರಿಂದ ಭಯಪಡಬೇಡಿರಿ, ಭಯಪಡಬೇಡಿರಿ. ಯಾವ ವಿಷಯವು ನಿಮ್ಮನ್ನು ಭಯಪಡಿಸುತ್ತಿದೆಯೋ ಈ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಅರಿಕೆ ಮಾಡಿರಿ. ಕರ್ತನು ಎಂದೆಂದಿಗೂ ನನ್ನನ್ನು ಬಿಟ್ಟು ಅಗಲುವುದೇ ಇಲ್ಲ. ಒಂದು ವೇಳೆ ನಾವು ಕಷ್ಟದ ಹಾದಿಯಲ್ಲಿ ನಡೆಯುತ್ತಿದ್ದರೂ ದೇವರು ನಮ್ಮ ಸಂಗಡನೇ ಇದ್ದಾನೆ, ಅದನ್ನು ಮರೆಯಬೇಡ್ರಿ. ಒಂದು ವೇಳೆ ವ್ಯಾಧಿ ಪೀಡಿತರಾಗಿ ನಾವು ಕಷ್ಟವನ್ನು ಅನುಭವಿಸುತ್ತಿದ್ದರೂ ಕರ್ತನು ನಮ್ಮ ಸಂಗಡ ಇದ್ದಾನೆ. ಸಿಂಹದ ಗವಿಯಲ್ಲಿ ಇರುವ ಹಾಗೆ ನಮ್ಮ ಸನ್ನಿವೇಶಗಳು ಇದ್ದರೂ ಕರ್ತನು ನಮ್ಮ ಸಂಗಡ ಇದ್ದಾನೆ. ಉರಿಯುವಂಥ ಬೆಂಕಿಯ ಜ್ವಾಲೆಯಲ್ಲಿ ನಮ್ಮನ್ನು ಎತ್ತಿ ಬಿಸಾಡಿದರೂ ಕರ್ತನು ನಮ್ಮ ಸಂಗಡ ಇದ್ದಾನೆ. ನಮ್ಮನ್ನು ಅವಮಾನಪಡಿಸಿ, ಕೇವಲಪಡಿಸಿ, ನಿಂದಿಸಿ, ದುಃಖಿಸಿದರೂ ಕೂಡ ಕರ್ತನು ನಮ್ಮ ಸಂಗಡ ಇದ್ದಾನೆ. ಆತನು ನಮ್ಮ ಸಂಗಡ ಇರುವಾಗ ನಾವು ಭಯಪಡಬೇಕಾದ ಅವಶ್ಯಕತೆಯೇ ಇಲ್ಲ. ನಮಗೆ ಯಾರೂ ಇಲ್ಲ, ನಾವು ಅನಾಥರು ಎಂಬುದಾಗಿ ಪ್ರಲಾಪಿಸುವಂಥ ಅವಶ್ಯಕತೆಯು ಇಲ್ಲವೇ ಇಲ್ಲ ಪ್ರಿಯರಾದವರೇ. ಆದ್ದರಿಂದ ಇವತ್ತು ಕರ್ತನು ಬಹಳ ಸ್ಪಷ್ಟವಾಗಿ ತನ್ನ ವಾಗ್ದಾನವನ್ನು ನಮಗೆ ನೀಡಿ ನಮಗೆ ಹೊಸ ಭರವಸೆಯನ್ನು ಆತನು ಕೊಡುತ್ತಿದ್ದಾನೆ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುವೆನು.
ನಾವೆಲ್ಲರೂ ಕೂಡ ಈ ವಾಗ್ದಾನವನ್ನು ಸ್ವೀಕರಿಸಿಕೊಂಡು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನೀನು ಕೊಡುವಂಥ ನಿನ್ನ ಅದ್ಭುತವಾದಂಥ ವಾಗ್ದಾನಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ನೀವು ನಮ್ಮನ್ನು ಬಿಟ್ಟು ಅಗಲುವುದೇ ಇಲ್ಲ, ನಮ್ಮನ್ನು ಕೈಬಿಡುವುದೇ ಇಲ್ಲ, ಎಲ್ಲ ದಿವಸಗಳು ನಮ್ಮ ಸಂಗಡ ಇರುವೆ ಎಂಬುದಾಗಿ ವಾಗ್ದಾನವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ ದೇವರೇ. ಹೊಸ ನಂಬಿಕೆಯನ್ನು ಇವತ್ತು ನಮ್ಮಲ್ಲಿ ಹುರಿದುಂಬಿಸಿದಕ್ಕಾಗಿ ಸ್ತೋತ್ರ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಪ್ರಿಯರಾದವರೇ, ನಾನು ನಂಬುತ್ತೇನೆ ಕರ್ತನು ಈ ವಾಕ್ಯವನ್ನು ಗೊಂಡು ನಮ್ಮೆಲ್ಲರನ್ನು ಬಲಪಡಿಸಿದ್ದಾನೆ. ಮರೆಯಬೇಡ್ರಿ, ಯುಗದ ಸಮಾಪ್ತಿಯವರೆಗೂ ಯೇಸು ನಮ್ಮ ಸಂಗಡ ಇರುವನು. ಗಾಡ್ ಬ್ಲೆಸ್ ಯು. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ನಾವು ಪ್ರಾರ್ಥಿಸಿಕೊಳ್ಳೋಣ. ಭರವಸೆ ಮತ್ತು ಜೀವದ ದೇವರೇ, ನಮ್ಮಲ್ಲಿ ವಾಸವಾಗಿರುವ ಮತ್ತು ಪ್ರತಿದಿನ ನಮ್ಮನ್ನು ಮುನ್ನಡೆಸುವ ಪವಿತ್ರಾತ್ಮನ ವರಕ್ಕಾಗಿ ನಿನಗೆ ವಂದನೆಗಳು. ಸತ್ಯ ಮತ್ತು ನ್ಯಾಯಕ್ಕೆ ಅನ್ಯಾಯವಾದಾಗ ಭರವಸೆ ಮತ್ತು ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲಲು ನಮಗೆ ಶಕ್ತಿ ಕೊಡು. ನಿನ್ನ ನಿಯಮಗಳನ್ನು ನಮ್ಮ ಹೃದಯದಲ್ಲಿ ಬರೆ ಮತ್ತು ನಮ್ಮನ್ನು ಒಳಗಿನಿಂದ ಹೊಸಬರನ್ನಾಗಿ ಮಾಡು. ನಿನ್ನನ್ನು ಪೂರ್ಣವಾಗಿ ಪ್ರೀತಿಸಲು ಮತ್ತು ನಿನ್ನ ಆಜ್ಞೆಗಳನ್ನು ಪಾಲಿಸಲು ನಮಗೆ ಕಲಿಸು. ನಾವು ದುರ್ಬಲರಾದಾಗ ನಮ್ಮ ಪ್ರಾರ್ಥನೆ ಕೇಳು.
ಶಾಂತಿ ಮತ್ತು ನಂಬಿಕೆಯ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸು. ಈ ಲೋಕದಲ್ಲಿ ನಾವು ನಿನ್ನ ಭರವಸೆಯ ಗುರುತಾಗಿರುವಂತೆ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಾವೆಲ್ಲರೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಕೂಡ ಸದಾಕಾಲವೂ ಇರಲಿ. ಆಮೇನ್.